ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಕೂದಲಿಗೆ ಯಾವ ರೀತಿಯಾಗಿ ನಾನು ಆಯಿಲ್ನ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ಇದೇ ಆಯಿಲ್ನ ಯಾವಾಗಲೂ ಯೂಸ್ ಮಾಡೋದು. ಈ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೂ ಯಾರು ಅದನ್ನು ನೋಡಿಲ್ವೋ ಪ್ಲೀಸ್ ಆ ವಿಡಿಯೋನ ನೋಡ್ಕೊಂಬನ್ನಿ. ಮೊದಲು ನೀವು ಯಾವುದೇ ಆಯಿಲ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೂದಲಿನ ಎಲ್ಲ ಸಿಕ್ಕುಗಳನ್ನು ನೀಟಾಗಿ ಬಿಡಿಸ್ಕೋಬೇಕು. ಇದರಿಂದ ಏನಪ್ಪ ನಮಗೆ ಯೂಸ್ ಅಂದರೆ, ನಮ್ಮ ಕೂದಲು ಹೇರ್ ಆಯಿಲಿಂಗ್ ಆದಮೇಲೆ, ಹೇರ್ ವಾಶ್ ಮಾಡಿದ ಮೇಲೆ ತುಂಬ ಹೇರ್ ಫಾಲ್ ಆಗೋದಿಲ್ಲ. ಹೇರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ. ಇದು ಟಿಪ್ನ ನೀವು ಫಾಲೋ ಮಾಡಿ, ನಿಮ್ಮ ಕೂದಲು ಸಹ ತುಂಬ ಕಮ್ಮಿ ಹೇರ್ ಫಾಲ್ ಆಗುತ್ತೆ. ನೋಡಿ, ನಾನು ಯಾವ ರೀತಿಯಾಗಿ ನಿಧಾನವಾಗಿ ನಿಮ್ಮ ಕೂದಲಿನ ಸಿಕ್ಕುಗಳನ್ನೆಲ್ಲ ನೀವು ಬಿಡಿಸ್ತಾ ಬನ್ನಿ. ನಿಮ್ಮ ಕೂದಲಿನ ಎಲ್ಲ ಸಿಕ್ಕನ್ನು ನಿಧಾನವಾಗಿ ಬಿಡಿಸ್ಕೊಳ್ಳಿ. ಆದಷ್ಟು ಅಗಲವಾಗಿರುವ ಬಾಚುಣಿಕೆನ ಯೂಸ್ ಮಾಡಿ. ನೀವು ಸಣ್ಣ ಹಲ್ಲಿನ ಬಾಚುಣಿಕೆನ ಯೂಸ್ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ. ಆದ ಕಾರಣದಿಂದ ಹೇಳ್ತಾ ಇದ್ದೀನಿ. ಇದು ಸೆಕೆಂಡ್ ಟಿಪ್ ಅಂತ ಹೇಳಬಹುದು. ಆದಷ್ಟು ನೀವು ಅಗಲವಾಗಿರುವ ಬಾಚುಣಿಕೆ ಸಿಗುತ್ತೆ, ಆ ಬಾಚುಣಿಕೆನ ತೊಗೊಂಡ್ಬಿಟ್ಟು ನೀವು ನೀವು ಕೋಮ್ ಮಾಡಬೇಕು. ನೋಡಿ, ಮೊದಲನೇದಾಗಿ ಈ ಥರ 2 ಪಾರ್ಟ್ ಮಾಡ್ಕೊಳ್ಳಿ. 2 ಪಾರ್ಟ್ ಮಾಡಿಕೊಂಡು ನೀವು ಬಾಚಿರೋದ್ರಿಂದ ನಿಮ್ಮ ಹೇರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ. ಇವಾಗ ನನ್ನ ಕೂದಲಿನ ಸಿಕ್ಕನ್ನೆಲ್ಲ ಬಿಡಿಸ್ತೀನಿ. ನಾನು ನೋಡ್ಕೊಂಬನ್ನಿ ಯಾವ ರೀತಿಯಾಗಿ ನಾನು ಸಿಕ್ಕನ್ನೆಲ್ಲ ಬಿಡಿಸ್ತೀನಿ ಅಂತ. ಇವಾಗ ಎಲ್ಲ ಸಿಕ್ಕನ್ನು ಬಿಡಿಸಿದ್ದಾಯಿತು. ಇವಾಗ ನಾನು ಆಯಿಲ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ನೆತ್ತಿಗೆ ಅಪ್ಲೈ ಮಾಡಿ. ಆಯಿಲ್ನ ನೀವು ಪಾರ್ಟ್ ಮಾಡಿಕೊಂಡು ಅಪ್ಲೈ ಮಾಡಿದರೆ ಬೆಸ್ಟ್. ನಾನು ಅದೇ ರೀತಿಯಾಗಿ ಆಯಿಲ್ನ ಅಪ್ಲೈ ಮಾಡೋದು. ನೋಡ್ತಾ ಇರ್ಬೋದು ನೀವು, ನಾನು ನೆತ್ತಿ ಭಾಗಕ್ಕೆ ತುಂಬ ಜಾಸ್ತಿ ಆಯಿಲ್ನ ಅಪ್ಲೈ ಮಾಡ್ತೀನಿ. ಅಲ್ಲೇ ಅಲ್ವಾ ಕೂದಲು ಬೆಳೆಯೋದಕ್ಕೆ ಸಾಧ್ಯ ಆಗೋದು. ಆದುದರಿಂದ ನೀವು ಈ ಥರ 2 ಪಾರ್ಟ್ ಮಾಡ್ಕೊಳ್ಳಿ. 2 ಪಾರ್ಟ್ ಮಾಡಿಕೊಂಡು ನಿಮ್ಮ ಕೂದಲಿಗೆ ಚೆನ್ನಾಗಿ ನೀವು ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಆಯಿಲ್ ಅಪ್ಲೈ ಮಾಡಿದ ಮೇಲೆ ನೀವು 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿಬಿಟ್ಟು ಹೇರು ಚೆನ್ನಾಗಿ ಉದ್ದವಾಗಿ ದಟ್ಟವಾಗಿ ಬೆಳೀಲಿಕ್ಕೆ ಮತ್ತು ನೀವು ಅಪ್ಲೈ ಮಾಡಿರೋ ಆಯಿಲ್ ಕೂಡ ನಿಮಗೆ ಕೂದಲಿಗೆ ಬೆಸ್ಟ್ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಬಹುದು. ಎಲ್ಲ ಕೂದಲಿಗೂ ನೀಟಾಗಿ ಅಪ್ಲೈ ಮಾಡಿ. ಅದರಿಂದ ನಿಮಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಹೇರ್ ಫಾಲ್ನು ಈ ರೀತಿಯಾಗಿ ನಾನು ಹೇಳೋ ಸಿಂಪಲ್ ಆಗಿರೋ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಿ. ಇದರಿಂದ ನಿಮ್ಮ ಹೇರ್ ಫಾಲ್ನೂ ಕೂಡ ತುಂಬ ಕಮ್ಮಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಈ ಥರನಾಗಿ ನೀವು ಎಲ್ಲ ಕೂದಲಿಗೂ ಆಯಿಲ್ನ ಅಪ್ಲೈ ಮಾಡಿ. ಆಯಿಲ್ನ ಅಪ್ಲೈ ಮಾಡಿದ ಮೇಲೆ ಮಸಾಜ್ ಮಾಡ್ಕೊಳ್ಳಿ 5 ರಿಂದ 10 ನಿಮಿಷಗಳ ಕಾಲ. ಮಸಾಜ್ ಮಾಡ್ಕೊಂಡಾದಮೇಲೆ ನೀವು ಬಂದ್ ಮಾಡ್ಕೋಬಹುದು, ಜಡೆನ ಹಾಕೋಬಹುದು. ಆದಷ್ಟು ಓವರ್ ನೈಟ್ ನೀವು ಕೂದಲಿಗೆ ಎಣ್ಣೆನ ಬಿಡೋದನ್ನು ರೂಢಿ ಮಾಡ್ಕೋಬಾರ್ದು.
ಓವರ್ನೈಟ್ ಕೂದಲಿಗೆ ನೀವು ಎಣ್ಣೆನ ಬಿಡೋದ್ರಿಂದ ಅದು ಜಾಸ್ತಿ ಒಟ್ಟು 7 ರಿಂದ 8 ಗಂಟೆಗಳ ಕಾಲ ನಿಮ್ಮ ಕೂದಲಲ್ಲಿ ಎಣ್ಣೆ ಇದ್ದರೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲ್ಲ. 24 ಅವರ್ಸ್ ಆ ರೀತಿಯಾಗಿ ನೀವು ಆಯಿಲ್ನ ನಿಮ್ಮ ತಲೆಯಲ್ಲಿ ಬಿಡೋದ್ರಿಂದ ಹೇರ್ ಫಾಲ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನಿಮ್ಮ ಕೂದಲಿನ ಸಮಸ್ಯೆಗಳು ತುಂಬ ಅಂದರೆ ತುಂಬ ಜಾಸ್ತಿ ಆಗಲಿಕ್ಕೆ ಕಾರಣವಾಗುತ್ತೆ. ನಿಮ್ಮ ಕೂದಲು ಯಾವತ್ತೂ ಉದ್ದವಾಗಲಿಕ್ಕೂ ಸಾಧ್ಯವಿಲ್ಲ. ನಿಮ್ಮ ಹೇರ್ ಫಾಲ್ನೂ ಕೂಡ ತುಂಬ ಜಾಸ್ತಿ ಆಗುತ್ತೆ. ನಿಮ್ಮ ಕೂದಲು ಸಹ ಬೋಳಾಗಲಿಕ್ಕೆ ಇದೇ ಒಂದು ಕಾರಣ ಅಂತ ಹೇಳ್ಬೋದು. ಹೆಣ್ಣು ಮಕ್ಕಳಿಗೆ ಕೂದಲು ಸಣ್ಣ ಆಗೋದು, ಗಂಡು ಮಕ್ಕಳಿಗೆ ಕೂದಲು ಈ ಥರ ಬೋಳ್ ತಲೆ ಆಗೋದು, ಈ ರೀತಿಯಾಗಿ ಆಗೋದು ತುಂಬ ಅಂದರೆ ತುಂಬ ಕಾಮನ್ ಆಗಿಬಿಡುತ್ತೆ. ಈ ರೀತಿಯಾಗಿ ನೀವು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ನೀವು 5 ರಿಂದ 6 ಗಂಟೆಗಳ ಕಾಲ ನಿಮ್ಮ ಕೂದಲಲ್ಲಿ ಎಣ್ಣೆನ ಬಿಟ್ಬಿಟ್ಟು ಆದಷ್ಟು ಹೇರ್ ವಾಶ್ನ ಮಾಡ್ಕೊಳ್ಳಿ. ಇದು ಬೆಸ್ಟ್ ಅಂದರೆ ಬೆಸ್ಟ್ ಅಂತ ಹೇಳಬಹುದು. ನೋಡಿ, ಈ ಥರ ನೀವು ಬಂದ್ ಮಾಡ್ಕೋಬಹುದು. ಅಥವಾ ನಿಮಗೆ ಜಡೆ ಹಾಕೋಬೇಕಂತ ಅನಿಸಿದರೆ ನೀವು ಜಡೆನೂ ಕೂಡ ಹಾಕೋಬಹುದು. ನಾನು ಇದೇ ರೀತಿಯಾಗಿ ಫಾಲೋ ಮಾಡೋದು. ನೋಡಿ, ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.